ಬಂಗಾರ ಈಗ ಬಡವರ ಪಾಲಿಗೆ ಕೈಗಿಟುಕದ ನಕ್ಷತ್ರ ಆಗ್ತಾ ಇದೆ. ಸ್ವಲ್ಪ ಜಾಸ್ತಿ ಬಂಗಾರ ಇದ್ದವರೇ ಕುಬೇರರು ಅನ್ನೋ ನಂಬಿಕೆ ನಿಜವಾಗ್ತಿದೆ. ಆದರೆ ಬಂಗಾರ ಇದೆ ಅಂತ ಮನೆಯಲ್ಲೇ ಎಲ್ಲವನ್ನ ಇಟ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದ್ರೆ ರೂಲ್ಸ್ ಪ್ರಕಾರ ಇಷ್ಟೇ ಬಂಗಾರ ಮನೆಯಲ್ಲಿ ಇಟ್ಕೋಬೇಕು ಅನ್ನೋ ನಿಯಮ ಇದೆ. ಒಂದೊಂದೇ ರೂಲ್ಸ್ ಹೇಳ್ತೀವಿ, ದಯವಿಟ್ಟು ತಿಳ್ಕೊಳ್ಳಿ. ಒಬ್ಬ ಮದುವೆಯಾಗಿರೋ ಹೆಣ್ಮಗಳು ತನ್ನ ಮನೆಯಲ್ಲಿ 500 ಗ್ರಾಂ ಚಿನ್ನ ಅಷ್ಟೇ ಇಟ್ಕೋಬೇಕು. ಅರ್ಧ ಕೆ ಜಿ ಅಲ್ವಾ, ನಮ್ಮ ಹತ್ರ ಅಷ್ಟೊಂದು ಇರಲ್ಲ ಬಿಡಿ ಅಂತೀರಾ? ಇಟ್ಸ್ ಓಕೆ. ಆದರೆ ಲೋಕಾಯುಕ್ತ IT ED ಅವರು ರೈಡ್ ಮಾಡಿದಾಗ ಕೆ ಜಿಗಟ್ಟಲೆ ಬಂಗಾರ ಸಿಗುತ್ತಲ್ಲ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ವಿಷಯ ಗೊತ್ತಿರಲಿ, ಮದುವೆ ಆದವರು ಮ್ಯಾಕ್ಸಿಮಮ್ 500 ಗ್ರಾಂ ಬಂಗಾರ ಇಟ್ಕೋಬಹುದು. ಮದುವೆ ಆಗಿಲ್ಲದೆ ಇರೋರ ಕಥೆ ಏನು ಅಂತೀರಾ? ಅವ್ರಿಗೆ 1/4 kg ಲಿಮಿಟ್ ಇದೆ. ಮದುವೆ ಆಗಿಲ್ಲದೆ ಇರೋ ಹೆಣ್ಮಗಳು ತನ್ನ ಹತ್ರ ಮನೆಯಲ್ಲಿ 250 ಗ್ರಾಂ ಬಂಗಾರ ಇಟ್ಕೋಬಹುದು. ಆದರೆ ಗಂಡು ಮಕ್ಕಳ ಕಥೆನೇ ಕಷ್ಟ. ಯಾಕಂದರೆ ಮದುವೆ ಆಗಿರಲಿ ಮದುವೆ ಆಗಿಲ್ಲದೆ ಇರಲಿ, ಅವರು ಮ್ಯಾಕ್ಸಿಮಮ್ 100 ಗ್ರಾಂ ಬಂಗಾರ ಮಾತ್ರ ಇಟ್ಕೋಬಹುದು ಅಷ್ಟೇ. ಗಂಡು ಮಕ್ಕಳ ಪಾಡು ಅಯ್ಯೋ ಅನಿಸುತ್ತೆ ಅಲ್ವಾ? ಕೆಲವರು 5 ಬೆರಳಿಗೆ ಡಬಲ್ ಉಂಗುರ, ಹಗ್ಗದಂಥ ಚೈನು, ಮೈ ತುಂಬ KG ಗಟ್ಟಲೆ ಒಡವೆ ಹಾಕ್ಕೊಂಡು ಓಡಾಡ್ತಾರಲ್ಲ, ಅವ್ರ ಕಥೆ ಏನು ಅಂದರೆ ಸಿಂಪಲ್, ಟ್ಯಾಕ್ಸ್ ಕಟ್ಟಿರಬೇಕು ಅಷ್ಟೇ. ಅಂದರೆ ಮದುವೆ ಆಗಿರೋ ಹೆಣ್ಮಗಳು 500 ಗ್ರಾಂ, ಮದುವೆ ಆಗಿಲ್ಲದೆ ಇರೋ ಹೆಣ್ಮಗಳು 250 ಗ್ರಾಂ, ಗಂಡು ಮಕ್ಕಳು 100 ಗ್ರಾಂಗಿಂತ ಜಾಸ್ತಿ ಚಿನ್ನ ಇಟ್ಕೊಂಡಿದ್ರೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಇದು ಕಾನೂನು. ಏನು ಮಾಡೋದು? ನಮ್ಮ ಮನೇಲಿ ಒಡವೆ ಇಲ್ಲ, ಗೋಲ್ಡ್ ಬಿಸ್ಕೆಟ್ಟು ಕಾಯಿನ್ನು ಇದೆ, ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಒಂದು ರಿಲ್ಯಾಕ್ಸೇಷನ್ ಇದೆ. ಲಿಮಿಟ್ಗಿಂತ ಜಾಸ್ತಿ ಬಂಗಾರ ಇದ್ದರೆ ಅದನ್ನು 2 ವರ್ಷ ಮನೆಯಲ್ಲಿ ಇಟ್ಕೋಬಹುದು. 2 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಮಾರಾಟ ಮಾಡಿದರೆ ಆಗ LTCG ಅಂತ ಒಂದು ಟ್ಯಾಕ್ಸ್ ಹಾಕ್ತಾರೆ. ಅದು 12.5%. ಅಂದರೆ ನಿಮ್ಮ ಹತ್ರ ರೂಲ್ಸ್ ಹೇಳೋದಕ್ಕಿಂತ ಜಾಸ್ತಿ ಗೋಲ್ಡ್ ಇದ್ದರೆ ಆ ಗೋಲ್ಡ್ನ ವ್ಯಾಲ್ಯೂ ಮೇಲೆ 12.5% ಟ್ಯಾಕ್ಸು. 10 ಲಕ್ಷದ ಗೋಲ್ಡ್ ಎಕ್ಸ್ಟ್ರಾ ಇಟ್ಕೊಂಡಿದ್ರೆ 2.5 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತೆಲ್ಲ ತಲೆ ಕೆಡಿಸ್ಕೋಬೇಡಿ. ಏನು ಲೂಟಿ ಮಾಡ್ತಿದ್ದಾರಪ್ಪ ಅಂತೆಲ್ಲ ತಲೆ ಕೆಡಿಸ್ಕೋಬೇಡಿ. ಆಗ ನೀವೊಂದು ಲೆಕ್ಕ ಕೊಡಬೇಕು. ಗೋಲ್ಡ್ ಖರೀದಿ ಮಾಡಿದ್ದು ಎಷ್ಟಕ್ಕೆ, ಬಂದ ಲಾಭ ಎಷ್ಟು, ಅದನ್ನು ಲೆಕ್ಕ ತೋರಿಸಿದ್ರೆ ಬಂದ ಲಾಭದ ಮೇಲೆ 12.5% ಟ್ಯಾಕ್ಸ್ ಹಾಕ್ತಾರೆ. 2 ವರ್ಷದ ಒಳಗೆ ಮಾರಾಟ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಇರಲ್ಲ. ಇದು ಇನ್ವೆಸ್ಟ್ಮೆಂಟ್ ಗೋಲ್ಡನ್ನು ಖರೀದಿ ಮಾಡಿ ಮನೆಯಲ್ಲಿ ಇಟ್ಕೊಳ್ಳೋರಿಗೆ ಮಾತ್ರ. ಏನು ಮಾಡೋದು? ನಮ್ಮ ಅಜ್ಜಿ ತಾತ ಮುತ್ತಾತನ ಕಾಲದಿಂದ ಬಂದಿರೋ ಒಡವೆಗಳೇ KG ಗಟ್ಟಲೆ ಇದ್ದಾವೆ ಅಂತೀರಾ? ನೋ ಪ್ರಾಬ್ಲಮ್, ಅದಕ್ಕೆ ಟ್ಯಾಕ್ಸ್ ಇರಲ್ಲ. ಆದರೆ ಲೆಕ್ಕ ಕೊಡಬೇಕು ಅಷ್ಟೇ. ನೀವು ಹೊಸದಾಗಿ ಚಿನ್ನ ಖರೀದಿ ಮಾಡಿ ಹಳೇ ಲೆಕ್ಕಕ್ಕೆ ಸೇರಿಸಿಬಿಟ್ರೆ ಏನು ಮಾಡೋದು? ಲೆಕ್ಕ ಕೊಡಬೇಕಾಗತ್ತೆ. ಇದು ಚಿನ್ನ ಇಟ್ಕೊಂಡಿರೋರ ಅಥವಾ ಮನೆಯಲ್ಲಿ ಚಿನ್ನ ಇಟ್ಕೊಳ್ಳೋರ ಕಥೆ. ಆದರೆ ಚಿನ್ನದ ರೇಟು ನೋಡ್ತಾ ಇದ್ದರೆ ಶಾಕ್ ಆಗೋರಿಗೆ ಚಿನ್ನ ಖರೀದಿ ಮಾಡೋದಕ್ಕೆ ಒಂದಿಷ್ಟು ರೂಲ್ಸ್ ಇದ್ದಾವೆ, ಈಸಿ ರೂಟ್ಸ್ ಇದ್ದಾವೆ. ಈಸಿ ರೂಟ್ ಅಂದರೆ ಕಳ್ಳ ಮಾರ್ಗ ಅಲ್ಲ, ರಾಜಮಾರ್ಗ. ಅದನ್ನು ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡ್ ಫಂಡ್ಸ್ ಅಂತಾರೆ. ಅದನ್ನು ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಮಾಡೋರು ಮಾಡಬಹುದು. ಅಲ್ಲಿ ನೀವು ಚಿನ್ನವನ್ನು ದುಡ್ಡು ಎಷ್ಟಿದೆಯೋ ಅಷ್ಟು ಖರೀದಿ ಮಾಡಬಹುದು. 100 ರೂಪಾಯಿಗೂ ಗೋಲ್ಡ್ ಖರೀದಿ ಮಾಡಬಹುದು, 1000 ರೂಪಾಯಿಗೂ ಗೋಲ್ಡ್ ಖರೀದಿ ಮಾಡಬಹುದು. ಆದರೆ ಆ ಗೋಲ್ಡ್ ಕೈಗೆ ಬರೋದಿಲ್ಲ. ಅಕೌಂಟಿನಲ್ಲಿ ಗೋಲ್ಡ್ ರೇಟ್ ರೀತಿ ಇರುತ್ತೆ, ಬೇಕು ಅನ್ನಿಸ್ದಾಗ ಅದನ್ನು ಮಾರಬಹುದು. ಏನಂದರೆ ನೀವೊಂದು 10 ಗ್ರಾಂ ಚಿನ್ನವನ್ನು 10 ಗ್ರಾಮ್ಗೆ 1 ಲಕ್ಷ ರೇಟ್ ಇದ್ದಾಗ ಖರೀದಿ ಮಾಡಿ ಇಟ್ಕೊಂಡಿರ್ತೀರಿ ಅಂದ್ಕೊಳ್ಳಿ. ಅದನ್ನು 1,15,000 ರೇಟ್ ಬಂದಾಗ ಮಾರಾಟ ಮಾಡ್ತೀರಿ. ಆನ್ಲೈನಿನಲ್ಲೇ ನಡೆಯೋ ಈ ವ್ಯವಹಾರದಲ್ಲಿ ನಿಮಗೆ 15,000 ಲಾಭ ಬರುತ್ತೆ. ಇಲ್ಲಿ ಗೋಲ್ಡನ್ನು ಯೂನಿಟ್ ಲೆಕ್ಕದಲ್ಲಿ ಮಾರ್ತಾರೆ ಅಷ್ಟೇ. ಇನ್ನೊಂದು ವಿಷಯ ಏನಂದರೆ ಗೋಲ್ಡ್ ಬಾಂಡ್ಸ್. ಇದನ್ನು ಸೆಂಟ್ರಲ್ ಗೌರ್ಮೆಂಟಿನವರು ಬ್ಯಾಂಕ್ನ ಮೂಲಕ ಮಾರ್ತಾರೆ. ಇದು ಕೂಡ ಅಷ್ಟೇ. ನಿಮಗೆ ಇಷ್ಟವಾದ ದಿನ ಖರೀದಿ ಮಾಡಿರ್ತೀರಿ, ಅಗತ್ಯ ಬಿದ್ದ ದಿನ ಸೇಲ್ ಮಾಡ್ತೀರಿ. ಸೇಲ್ ಮಾಡಿದ ದಿನ ಚಿನ್ನದ ರೇಟ್ ಎಷ್ಟಿರುತ್ತೋ ಅಷ್ಟಕ್ಕೆ ಬ್ಯಾಂಕಿನವರು ಸೇಲ್ ಮಾಡಿ ಲಾಭದ ಹಣವನ್ನು ನಿಮಗೆ ಕೊಡ್ತಾರೆ. ಇನ್ನು ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಕೂಡ ಇದ್ದಾವೆ. 500 ರೂಪಾಯಿಯಿಂದ ಶುರುವಾಗುತ್ತೆ.
ನನ್ನ ಹತ್ರ 1,000 ಇದೆ, ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಖರೀದಿ ಮಾಡಬಹುದಾ ಅಂದರೆ ಎಸ್, ಖರೀದಿ ಮಾಡಬಹುದು. ಆಗ ನಿಮಗೆ 0.0001 ಗ್ರಾಮ್ ಬಂಗಾರ ಸಿಗುತ್ತೆ. ಈ ರೀತಿಯ ಮಾರ್ಕೆಟ್ನಲ್ಲಿ ನಿಮಗೆ ಎಲ್ಲೂ ಕೂಡ ಚಿನ್ನ ಅನ್ನೋದು ಕೈಯಲ್ಲಿ ಮುಟ್ಟೋಕೆ ಆಗಲ್ಲ. ಅಕೌಂಟಿನಲ್ಲಿ ಡಿಜಿಟಲ್ ರೂಪದಲ್ಲಿ ಇರುತ್ತೆ ಅಷ್ಟೇ. ಬ್ಯಾಂಕುಗಳ ಮೂಲಕನೇ ಖರೀದಿ ಮಾಡಬಹುದು. ಸರ್ವಿಸ್ ಚಾರ್ಜು ಇತ್ಯಾದಿ ಇರುತ್ತೆ. ಚಿನ್ನವನ್ನು ಮನೆಯಲ್ಲಿಟ್ಕೊಂಡು ಟ್ಯಾಕ್ಸ್ ಕಟ್ಟೋದಕ್ಕಿಂತ ಡಿಜಿಟಲ್ ಗೋಲ್ಡ್ ಇಟ್ಟುಕೊಳ್ಳುವವರ ಸಂಖ್ಯೆ ದಿನ ದಿನ ಜಾಸ್ತಿ ಆಗ್ತಿದೆ.